ಇವತ್ತು ನಿನ್ನೆ ಆದಂಥ ಘಟನೆಯನ್ನು ಖಂಡಿಸಿ ಅವರಿಗೆ ನಾವು ಒಂದು ಮನವಿ ಕೊಡ್ತಿದ್ದೀವಿ. ಯಾರು ತಪ್ಪಿಸಿದ್ದಾರೆ ಅವರಿಗೆ ಖಂಡಿತ ಕ್ರಮ ಮಾಡಬೇಕು ಅಂತ ನಾವು ಇವತ್ತು JDS ಅಧ್ಯಕ್ಷರು ಮತ್ತು ನಾವೆಲ್ಲ ಕಾರ್ಯಕರ್ತರು ಮುಖಂಡರು ಸೇರಿ ಮಾಡ್ತಾ ಇದ್ದೀವಿ. ನಿನ್ನೆ ಆದಂಥ ಘಟನೆ ಮುಂಚೆನೇ ಗೊತ್ತಿತ್ತು ಹಿಂಗೆ ಬರ್ತಾರೆ ಅಂತ. ನಾವು ಪೊಲೀಸ್ನವ್ರಿಗೆ ಇನ್ಕ್ಲೂಡಿಂಗ್ SP ಅವ್ರಿಗೆ ಸರಿ ನಾನೇ ಸ್ವತಃ ಹೇಳಿದ್ದೀನಿ. ಅಷ್ಟೆಲ್ಲ ಇದ್ರೂ ಕೂಡ ಅಲ್ಲಿ ಬಂದು ಒಳಗೆ ಬಂದಾಗ ಇದೇ ಪರಮೇಶ್ವರ್ ಸಾಹೇಬರ್ಗೆ ಆಗಿದ್ರೆ ನಮಗೆ ಪೊಲೀಸ್ನವರೆಲ್ಲ ಏನು ಮಾಡ್ತಿದ್ರೆ ಇಟ್ಕೊಂಡು ಹೋಗ್ಬಿಡೋರು, ಅಲ್ಲೇ ಒದ್ದಿರೋರು ಗೊತ್ತಿಲ್ಲ. ನಮ್ಮ ಕಾರ್ಯಕರ್ತರು ಬಾಯಿ ಮುಚ್ತವ್ರೆ. ಪೊಲೀಸ್ನವ್ರಿಗೆ ನಾವು ಹೇಳ್ತೀವಿ ಈ ರೀತಿ ತಾರತಮ್ಯ ಮಾಡ್ರೆ ನಾವು ಸುಮ್ಮನಿರೋದಿಲ್ಲ. ಯಾರು ಸಪೋರ್ಟ್ ಕೊಟ್ಟಿಲ್ಲ. ಇದೇ ಪರಮೇಶ್ವರ್ ಸಾಹೇಬ್ರಿಗೆ ಯಾರನ್ನ ಮಾಡಿ ಬಿಡ್ತಿದ್ರ ಬಟ್ಟೆ ಬೆಂಚೆ ರೋಡ್ ನಲ್ಲಿ ಓಡಿಸ್ತಿದ್ರಿ ನೀವೆಲ್ಲ. ಯಾವ್ದೋ ಒಂದು ASI ಬಿಟ್ಟು ಪಾಪ ಎಮೋಲ್ ಕೈಲಿ ಆಗ್ತಿಲ್ಲ ತಳ್ಳಾಡ್ತಾವ. ನಮ್ಮ ಕಾರ್ಯಕರ್ತರು ಬಾಯಿ ಮುಚ್ಚಿಸ್ಕೊಂಡು ಕೈ ಕಚ್ಚಿಸ್ಕೊಂಡವ್ರೆಲ್ಲ. ಇದು ಅವ್ರಿಗೆ ನಾನ್ ಮೇಲಬಲ್ ವಾರೆಂಟ್ ಆಗ್ಬೇಕು, ಕಠಿಣ ಕ್ರಮ ಅಂತ ಬರ್ತಿದ್ದೀವಿ. ನೀವು ಸಿಂಪಲ್ ಅಲ್ಲ, ಅವರೇ ಬರೇ ಗೋಷ್ಠಿಗೆ ಹೋಗಕ್ಕೆ ಬಂದಿದ್ರು ಅಂತ ಏನು ಗ್ಯಾರಂಟಿ ಸರ್? ಕಲ್ತಾಂಡ್ ನೋಡಿದ್ರೆ ಮಾಜಿ ಪ್ರಧಾನಿಗಳಿಗೆ ಇನ್ನಾರ ಮಾಡಿದ್ರೆ ಏನು ಗ್ಯಾರಂಟಿ ಸರ್? ಉದ್ದೇಶ ಗೊತ್ತಿಲ್ಲ. ದಯವಿಟ್ಟು ಅವ್ರನ್ನ ಈಚೆ ಬಿಡಬಾರ್ದು. ನಾನ್ ಮೇಲಬಲ್ ವಾರೆಂಟ್ ಇಶ್ಯೂ ಮಾಡಿ ಅವ್ರು ಯಾವ ರೀತಿ ಮೊಬೈಲ್ ಇಳಿಸ್ರಿ ಮೇಡಮ್. ಹಿಂದೆ ಬನ್ನಿ ಮೇಡಮ್, ಸ್ವಲ್ಪ ಜೋರ್ ಹಿಂದೆ ಬನ್ನಿ. ಸಂಪೂರ್ಣ ವೈಫಲ್ಯ ಆಗುತ್ತೆ.